ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರತ್ಯಕ್ಷವಾಗಿ ಶಿವ ತನ್ನೊಳಗಿರುತ್ತೀರೆ. ಪ್ರತ್ಯಕ್ಷವಾಗಿ ಶಿವ ತನ್ನೊಳಗಿರುತ್ತೀರೆ. ಪ್ರಪಂಚವ ಗೆದೆಯುವ ದೇನಗದ. ಪ್ರತ್ಯಕ್ಷವಾಗಿ ಶಿವ ತನ್ನೊಳಗಿರುತ್ತೀರೆ. ಪ್ರತ್ಯಕ್ಷವಾಗಿ ಶಿವ ತನ್ನೊಳಗಿರುತ್ತೀರೆ. ನಿತ್ಯ ತ್ರಿಕಾಲದಿ ಲಿಂಗಾರ್ಚನೆ ಮಾಡಿ ಮೃತ್ಯುವ ಗೆದೆಯುವ ದೇನಗದ. ನಿತ್ಯ ತ್ರಿಕಾಲದಿ ಲಿಂಗಾರ್ಚನೆ ಮಾಡಿ ಮೃತ್ಯುವ ಗೆದೆಯುವ ದೇನಗದ. ಆದಿಯನಾದಿಯ ಭೇದವ ತೋರದೆ. ಆದಿಯನಾದಿಯ ಭೇದವ ತೋರದೆ ಸಾಧುವನೊಲಿಸುವ ದೇನಗದ. ಪ್ರತ್ಯಕ್ಷವಾಗಿ ಶಿವ ತನ್ನೊಳಗಿರುತ್ತೀರೆ. ಪ್ರಪಂಚವ ಗೆದೆಯುವ ದೇನಗದ. ಪ್ರತ್ಯಕ್ಷವಾಗಿ ಶಿವ, ಪ್ರತ್ಯಕ್ಷವಾಗಿ ಶಿವ, ಪ್ರತ್ಯಕ್ಷವಾಗಿ ಶಿವ. ಎಂತಹ ನೀರವ ಶಾಂತಿ ನಿಶ್ಚಲತೆಯನ್ನು ತಾಳಿ ನಿಂತಿರುವುದು ಈ ದಿನದ ಸೂರ್ಯೋದಯ. ಅಂತವರಿಯದ ಅನಂತ ನದಿಯ ಶಾಂತಿಯನ್ನೇ ಸೂರ್ಯಗೊಂಡು ಋಷಾಶ್ರಮಗಳ ಶಾಂತಿಯನ್ನೇ ಮೈದೆಳೆದು ನಿಂತಿಯದು ಈ ಪುಣ್ಯ ತಾಣ. ಬಾದಾಮಿಯ ಚಾಲುಕ್ಯರ ಆದಿಯಾಗಿ ವಿಜಯನಗರ ಸಾಮ್ರಾಜ್ಯದ ಅಂತ್ಯದವರೆಗೂ ಮೆರೆದ ನೆಲವೆಂದು ಬರಿದಾಗಿ ಮಲಗಿಯುವುದು ಬೇರಿನಾಸರೆ ತಪ್ಪಿದ ಬಳ್ಳಿಯಂತೆ. ಬಾದಾಮಿಯಿಂದ ಪಟ್ಟದ ಕಲ್ಲಿನ ಮೇಲೆ ಹಾಯ್ದು ಐವಳ್ಳಿಗೆ ಬರುವ ಅಂದಿನ ರಾಜಬೀದಿ ಇಂದು ನೀರವವಾಗಿದೆ, ನಿರ್ಕ್ಷಣವಾಗಿದೆ. ಅಳಿದುಳಿದ ಗತಕಾಲದ ಸಾಮ್ರಾಜ್ಯ ವೈಭವದ ಸಂಭ್ಲಾನ್ನತೆಯನ್ನು ಆಕಾಶವನದಿಂದ ಹೇಳುತ್ತಾ ಹರಿಯುತ್ತಿಯಳು ಪುಣ್ಯವಾಹಿನಿ ಮಲಪ್ರಭೆ. ಮಲಪ್ರಭೆ ಪಿತೃವಚನ ಪರಿಪಾಲನಾರ್ಥವಾಗಿ ಮಾತೃ ರೇಣುಕಾಳ ಶಿರಸ್ಸನ್ನೇ ಕತ್ತರಿಸಿದ ಪರಶುರಾಮ ತನ್ನ ಗಂಡು ಗೊಡಲಿಗೆ ಹತ್ತಿಕೊಂಡ ಹೆತ್ತಮ್ಮನ ನೆತ್ತರನ್ನು ತೊಳೆದ ತಾಣವಿದಂತೆ. ಎಂತಹ ಭವ್ಯ ಇತಿಹಾಸ ಬಂದಿದೆ ಈ ಪಶ್ಚಿಮವಾಗಿ. ಅಂತೆ ಇತಿಹಾಸ ಪ್ರಸಿದ್ಧವಾಗಿ ಉಳಿಯಿತು ಐಹೊಳೆ ದಕ್ಷಿಣದ ಅಯೋಧ್ಯ ಎಂಬ ಹೆಸರು. ಅಂದದಿವಾಪುವ ಈ ಹಳ್ಳಿ, ಅಂದದಿವಾಪುವ ಈ ಹಳ್ಳಿ, ಐತಿಹಾಸಿಕದ ಅಯ್ಯವಳ್ಳಿ, ಐತಿಹಾಸಿಕದ ಅಯ್ಯವಳ್ಳಿ, ಅಂದದಿವಾಪುವ ಈ ಹಳ್ಳಿ. ಒಂದೇ ಕಲ್ಲಲಿ ಕೆತ್ತಿದ ಗುಡಿಯು ಒಂದೇ ಕಲ್ಲಲಿ
ಕೆತ್ತಿದ ಗುಡಿಯು ನಾಡಿನ ಕೀರ್ತಿಯ ಎತ್ತಿದ ಹೆಡೆಯು ನಾಡಿನ ಕೀರ್ತಿಯ ಎತ್ತಿದ ಹೆಡೆಯು ಇಲ್ಲೇ ಇದೆ ಬಾ ದೀಪವನೇರಿ ಇಲ್ಲೇ ಇದೆ ಬಾ ದೀಪವನೇರಿ ಏರುತ ಹರಿವಳಿ ಮಲಪಹಾರಿ ಏರುತ ಹರಿವಳಿ ಮಲಪಹಾರಿ ಅಂದದಿವಪ್ಪುವ ಈ ಹಳ್ಳಿ ಐತಿಹಾಸಿಕದ ಅಯ್ಯವಳ್ಳಿ ಐತಿಹಾಸಿಕದ ಅಯ್ಯವಳ್ಳಿ ಅಂದದಿವಪ್ಪುವ 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 ಈ ಹಳ್ಳಿ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಗುರು ಮಹಾಂತೇಶನ ದಿವ್ಯ ದರ್ಶನ. ಇದೆಂತಹ ಸುದಿನ. ಬುದ್ಧಿಯವರ ಪಾದ ಪದ್ಮಗಳಲ್ಲಿ ಅಂಜಲಿಬದ್ಧನಾಗಿ ಪ್ರಣಾಮಗೈವೆ ಗುರುವೆ. ಯಾರು ನೀನು? ಸೂಲೆಭಾವಿಯ ಲಿಂಗಪ್ಪ ಸುಬೇದಾರರ ಅರಮನೆಯ ಕಾರ್ಭಾರಿ. ಹೌದು ಬುದ್ಧಿ. ಚಿತ್ತರಗಿಯ ಬೃಹನ್ಮಠಾಧೀಶರಾದ ತಾವು ಪರಿವಾರವಿಲ್ಲದೆ ಪಲ್ಲಕ್ಕಿಯನ್ನೂ ಕೂಡ ತ್ಯಜಿಸಿ ಒಬ್ಬರೇ ಪಾದಚಾರಿಗಳಾಗಿ ಹೊರಟಿದ್ದೀರಲ್ಲ. ಅದೇ ನೋಡ, ಬೃಹನ್ಮಠಾಧೀಶರೆಂಬ ಭಾವನೆಯೇ ಸರ್ವ ಸಂಘ ಪರಿತ್ಯಾಗಿಗಳಾದ ನಮ್ಮಂಥ ಸನ್ಯಾಸಿಗಳಲ್ಲಿ ಮಮಕಾರವನ್ನು ಹುಟ್ಟಿಸಲು ಕಾರಣವಾಗಿದೆ. ಐಹಿಕ ಸುಖದ ಸಾಮಗ್ರಿಗಳು ಎಷ್ಟಿದ್ದರೂ ಅವು ನನ್ನವಲ್ಲ ಎಂಬ ನಿಷ್ಠೆಯುಳ್ಳವನೇ ಸನ್ಯಾಸಿ. ದೇವರಿತ್ತ ದೇಹವನ್ನು ದಣಿಸುವವನೇ ನೈಷ್ಠಿಕ ಬ್ರಹ್ಮಚಾರಿ. ನೋಡು ಧರ್ಮಣ್ಣ, ಬುದ್ಧಿ, ನಿನ್ನೆ ಮಧ್ಯರಾತ್ರಿಯ ಸಮಯಕ್ಕೆ ಮಠದಿಂದ ಹೊರಬಂದೆವು. ಚತುರ್ದಶಿಯ ಚಂದ್ರ ಬಾನಿನ ಮಧ್ಯದಲ್ಲಿ ಹೊಳೆಯುತ್ತಾ ನಿಂತಿರುವುದನ್ನು ಕಂಡೆವು. ಆ ನೀರವತೆಯನ್ನು ಮಹಾಕೂಟೇಶ್ವರನ ಸುತ್ತಲಿನ ಅರಣ್ಯದಲ್ಲಿ ಅಲಿದಾಡಿ ಅನುಭವಿಸಬೇಕೆಂಬ ಆಸೆ ಉಂಟು. ಕೂಡಲೇ ಹೊರಟು ಜಗನ್ಮೌನದ ಅಚನ್ನಿದ್ರೆಯಲ್ಲಿದ್ದ ಸೃಷ್ಟಿಯ ಸೊಬಗನ್ನು ಕಂಡು ನಮ್ಮ ಆತ್ಮದ ಹಸಿವನ್ನು ಹಿಂಗಿಸಿಕೊಂಡೆವು.